ನಮಸ್ತೆ ಸ್ನೇಹಿತರೆ. ಇಂದು ನಾವು ಮಹಾಲಿಂಗ ನಾಯ್ಕ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಲಿಂಗ ನಾಯ್ಕ ಜನನ 1945, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಲಿಬ್ಬಡನಕ್ಕಿ ಗ್ರಾಮದ ನವೀನ ರೈತರು. ಅವರದು ಶೂನ್ಯ ಶಕ್ತಿಯ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಸಾವಯವ ಕೃಷಿ. ಇವರು ಅಶಿಕ್ಷಿತರು, ಅನಕ್ಷರಸ್ಥರು ಅಷ್ಟೇ ಏಕೆ, ಆಧುನಿಕ ಕೃಷಿ, ಗೊಬ್ಬರ, ನೀರಾವರಿ ಅರಿಯದವರು. ಮತ್ತೊಬ್ಬರ ಹೊಲದಲ್ಲಿ ದುಡಿಯುತ್ತಿದ್ದ ಇವರಿಗೆ ಮಾಲೀಕರು 2 ಎಕರೆ ಕಾಡು ಭೂಮಿಯನ್ನು ಬಿಟ್ಟುಕೊಟ್ಟರು. ಪುಟ್ಟ ಗುಡ್ಡದಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ಗುಡಿಸಲು ಕಟ್ಟಿಕೊಂಡು ಕೃಷಿ ಪ್ರಾರಂಭಿಸಿದರು. ಮಹಾಲಿಂಗ ನೀರಿಗಾಗಿ ಸ್ವಂತ ತಾವೇ ಸುರಂಗ ತೋಡಿದರು. 25 ಮೀಟರ್ ಆಳ ಹೋದರೂ ನೀರು ಸಿಗಲಿಲ್ಲ. ಜನ ಅಪಹಾಸ್ಯ ಮಾಡಿದರು. ನಿರಾಶೆಗೊಳ್ಳಲಿಲ್ಲ. ವಾಸ್ತವವಾಗಿ ಇದು ಅವರ 6ನೇ ಪ್ರಯತ್ನವಾಗಿತ್ತು. ಅವರು 315 ಅಡಿ ಉದ್ದದ ಸುರಂಗವನ್ನು ತೋಡಿ ಯಶಸ್ವಿಯಾದರು. ಅವರ ಭಗೀರಥ ಪ್ರಯತ್ನಕ್ಕೆ ಜಯ ಸಿಕ್ಕಿತ್ತು. ಕುರುಚಲು ಕಾಡು ಹಸಿರು ಹೊನ್ನಾಯಿತು. ಅವರು ಕನಿಷ್ಠ 35 ಮೀಟರ್ ಉದ್ದದ ಸುರಂಗದ ಮೂಲಕ ಬರುವ ನೀರನ್ನು ಅವರ ಜಮೀನಿನ ಗಿಡಗಳಿಗೆ ನೀರುಣಿಸಲು ಬಳಸುತ್ತಿದ್ದರು. 2022ರಲ್ಲಿ ಭಾರತ ಸರ್ಕಾರವು ಮಹಾಲಿಂಗ ನಾಯ್ಕ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅವರು ವಿನೂತನ ಶೂನ್ಯ ಶಕ್ತಿಯ ಮೂಲಕ ಶುಷ್ಕ ಇಳಿಜಾರಿನ ಬೆಟ್ಟವನ್ನು ಫಲವತ್ತಾದ ತೋಟವನ್ನಾಗಿ ಪರಿವರ್ತಿಸಿದ್ದರು. ಅವರು ಮರುಭೂಮಿ, ಬಂಜರು ಭೂಮಿಯನ್ನು ಫಲವತ್ತಾದ ಓಎಸ್ಎಸ್ ಆಗಿ ಮಾರ್ಪಡಿಸಿದರು. ಇಲ್ಲಿ ಅಡಿಕೆ, ತಾಳೆ ಮರಗಳು, ಗೋಡಂಬಿ ಮರಗಳು, ಬಾಳೆ ಸಸಿಗಳು ಮತ್ತು ಮೆಣಸು ಬಳ್ಳಿಯನ್ನು ಬೆಳೆಸುತ್ತಿದ್ದರು. ಮಹಾಲಿಂಗ ನಾಯ್ಕ ಅವರ ಫಾರ್ಮ್ ಒಂದು ಮಾದರಿ ಕೃಷಿ ಭೂಮಿಯಾಗಿದೆ. ಹಲವಾರು ವಿದೇಶಿ ಪ್ರವಾಸಿಗರು ಸೇರಿದಂತೆ ವರ್ಷಕ್ಕೆ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಅವರಿಗೆ ಕರ್ನಾಟಕ ಟನಲ್ ಮ್ಯಾನ್ ಎಂಬ ಉಪನಾಮವನ್ನು ತಂದುಕೊಟ್ಟಿದೆ. ಸ್ವಂತ ಪರಿಶ್ರಮದಿಂದ ಬದುಕು ಕಟ್ಟಿಕೊಂಡು ಸ್ವಾವಲಂಬಿಯಾಗಿ ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಿದ ಪ್ರಗತಿಪರ ಕೃಷಿಕ ಮಹಾಲಿಂಗ ನಾಯ್ಕರೇ ನಿಜವಾದ ಸುಶಿಕ್ಷಿತರು. ಜಮೀನಿನ ಸುತ್ತ ಕಾಂಪೌಂಡು ಮತ್ತು ಮೆಟ್ಟಿಲುಗಳನ್ನು ಕಟ್ಟಲು ಜಂಬಿಟ್ಟಿಗೆಗಳನ್ನು ಗುಡ್ಡದ ಮೇಲೆ ಸಾಗಿಸಿದ್ದೇ ಮತ್ತೊಂದು ರೋಚಕ ಕಥನ. ನಾಯ್ಕರದು ಏಕಾಂಗಿ ಹೋರಾಟವಾದರೂ ಮನೆ ಮತ್ತು ಮಕ್ಕಳನ್ನು ಸಂಭಾಳಿಸಿಕೊಂಡು ಬಂದ ಪತ್ನಿ ಲಲಿತಾ ಕೂಡ ಯಶಸ್ಸಿನ ಪಾಲುದಾರರೆಂದರೆ ತಪ್ಪಾಗಲಾರದು. ಪ್ರತಿದಿನ ಕೂಲಿ ಮುಗಿಸಿ ಮಧ್ಯಾಹ್ನದ ವೇಳೆಗೆ ಹಿಂತಿರುಗುವಾಗ ನಾಯ್ಕರು 2 ಜಂಬಿಟ್ಟಿಗೆಗಳನ್ನು ಹೊತ್ತು ತರುತ್ತಿದ್ದರು. 15 ದಿನಗಳಿಗೊಮ್ಮೆ 30 ಜಂಬಿಟ್ಟಿಗೆಗಳು ಸೇರ್ಪಡೆಯಾದಾಗ ಗುಡ್ಡದ ಸುತ್ತ ಕಾಂಪೌಂಡ್ ನಿರ್ಮಿಸಲಾರಂಭಿಸಿದರು. ಹೀಗೆ ಹಂತ ಹಂತವಾಗಿ ಛಲ ಬಿಡದೆ ತ್ರಿವಿಕ್ರಮನಂತೆ ಜಮೀನಿನ ಸುತ್ತಲೂ ಸುಮಾರು 250 ಮೀಟರ್ ಉದ್ದ, 2 ಮೀಟರ್ ಎತ್ತರದ ಕಾಂಪೌಂಡ್ ನಿರ್ಮಿಸಿದರು. ಮಳೆಗಾಲದಲ್ಲಿ ಭೂಕುಸಿತವಾಗದಂತೆ ಜಮೀನನ್ನು ರಕ್ಷಿಸಲು ಮತ್ತು ಕೃಷಿ ಚಟುವಟಿಕೆ ಕೈಗೊಳ್ಳುವ ದೃಷ್ಟಿಯಿಂದ ಕಾಂಪೌಂಡ್ ನಿರ್ಮಿಸಿದರು. ನೀರಾವರಿಯ ಯಾವುದೇ ಯೋಜನೆ ರೂಪಿಸದೆ ಕೃಷಿ ಮಾಡುವುದಾದರೂ ಹೇಗೆ? ಹೀಗೆ ಪೂರ್ವಪರ ಯೋಚಿಸದೆ ಬರಡು ಗುಡ್ಡವನ್ನು ಕೃಷಿಗೆ ಅನುವಾಗುವಂತೆ ಮೆಟ್ಟಿಲುಗಳನ್ನು ಸಮತಟ್ಟು ಮಾಡಿ ಆಯಿತು. ನಂತರ ಜಮೀನಿನ ಸುತ್ತ ಕಾಂಪೌಂಡ್ ಕೂಡ ಕಟ್ಟಿ ಆಯಿತು. ರಾಜ್ಯದ ಕೃಷಿ ಸಾಧಕ, ಸುರಂಗ ಮಾನವ ಎಂದೇ ಖ್ಯಾತಿಯಾಗಿರುವ 2022ರಲ್ಲಿ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ ಅವರ ಸೇವಾ ಕಾರ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಾಲಿಂಗ ನಾಯ್ಕ ಅವರ ಕೃಷಿಯಲ್ಲಿ ಮಾಡಿರುವ ಆವಿಷ್ಕಾರಗಳು ಯಾರನ್ನಾದರೂ ಬೆರಗುಗೊಳಿಸುವಂತಾವು. ಅವರ ಪ್ರಯತ್ನಗಳಿಂದ ಅನೇಕ ಸಣ್ಣ ರೈತರು ಲಾಭ ಪಡೆಯುತ್ತಿದ್ದಾರೆ. ಅವರು ಕೃಷಿಗೆ ಮಾದರಿ ಎಂದು ಮೆಚ್ಚುಗೆ ಸೂಚಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಅದ್ಯಾನಡ್ಕದ ಮಹಾಲಿಂಗ ನಾಯ್ಕ ಗುಡ್ಡದಲ್ಲಿ 7 ಸುರಂಗ ಕೊರೆದು ತಮ್ಮ 2 ಎಕರೆ ಕೃಷಿಗೆ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಯಾರಿಗೂ ಬೇಡವಾದ ಬರಡು ಗುಡ್ಡದಲ್ಲಿ ಏಕಾಂಗಿಯಾಗಿ ಸುರಂಗಗಳನ್ನು ಕೊರೆದು ನೀರನ್ನು ಹರಿಸಿದ ಮಹಾಲಿಂಗ ನಾಯ್ಕರ ಯಶೋಗಾಥೆ ಎಂಥವರಿಗೂ ಸ್ಫೂರ್ತಿ ತುಂಬಬಲ್ಲದು. ಧನ್ಯವಾದಗಳು ಸ್ನೇಹಿತರೆ.